ವಿಡಿಯೋ ನೋಡ್ತಾರ ಎಲ್ಲರಿಗೂ ಹಾಯ್, ಹಾಗೆ ಕ್ವಿಕ್ ಚಾಟ್ ಸೆಷನ್ಗೆ ವೆಲ್ಕಮ್. ಸೊ ಇವತ್ತಿನ ಕ್ವಿಕ್ ಚಾಟ್ ಸೆಷನ್ ಅಲ್ಲಿ ಯಾವ ಟಾಪಿಕ್ ಬಗ್ಗೆ ಡಿಸ್ಕಷನ್ ಇರುತ್ತೆ ಅಂತ ಅಂದ್ರೆ, ನಾನು ಪ್ರಿವಿಯಸ್ ವಿಡಿಯೋದಲ್ಲಿರೋ ಕ್ವಿಕ್ ಚಾಟ್ ಸೆಷನ್ ಅಲ್ಲಿ ಹೇಳಿದ್ದೆ, ನಿಮ್ಗೂ ಸಹ ನಿಮ್ಮ ಮಾಮ್ ಅಥವಾ ಡ್ಯಾಡ್ ಜೊತೆ ಆಗಿರೋ ಯಾವ್ದಾದ್ರು ಮ್ಯಾಜಿಕಲ್ ಮೂಮೆಂಟ್ಸ್ ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ. ಅದ್ರಲ್ಲಿ ಕೆಲವೊಬ್ರು ರಿಯಾಕ್ಟ್ ಮಾಡಿದ್ದೀರಾ. ಈಗ ನಾನು ನನ್ನ ಡ್ಯಾಡ್ ಜೊತೆ ಆಗಿರುವಂತಹ ಮ್ಯಾಜಿಕಲ್ ಮೂಮೆಂಟ್ಸ್ ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪಾ ಅಂತ ಅಂದ್ರೆ, ಲೈಕ್ ಅದ್ರದ್ದು ಒಂದು ಚಿಕ್ಕ ಸ್ಟೋರಿ ಇದೆ. ಶಾರ್ಟ್ ಆಗಿ ಬ್ರೀಫ್ ಆಗ್ಬಿಡ್ತೀನಿ ಬೇಗ. ಏನಪ್ಪಾ ಅಂತಂದ್ರೆ, ಸ್ಕೂಲ್ ನಲ್ಲಿ ಸಮ್ಮರ್ ಹಾಲಿಡೇಸ್ ಬಂದಾಗ ಆಬ್ವಿಯಸ್ಲಿ ನಾವು ಊರುಗಳಿಗೆಲ್ಲ ಹೋಗ್ತಿರ್ತೀವಿ. ಸೊ ಊರಿಗೆ ಹೋದಾಗ ಅಲ್ಲಿ ಹಳ್ಳಿಗಡೆ ಎಲ್ಲ ಜಾತ್ರೆ, ರಥೋತ್ಸವ ಅದೆಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ಎಲ್ಲರೂ ಗೆಟ್ ಟುಗೆದರ್ ತರ ಮಾಡ್ತಾರಲ್ವಾ, ಹಬ್ಬ ಹರಿದಿನ ಅಂತಂದ್ರೆ ಊರ್ಗಳ ಕಡೆ. ಸೊ ಹಂಗೆ ಎಲ್ಲರೂ ಬಂದಿದ್ರು. ನಾವು ನಮ್ಮ ಮಕ್ಳು ಸೇಫ್ಟಿ ನೋಡ್ಕೊಂಡು ಅವ್ರಿಗೆ ತಿನ್ನಕ್ ಏನೇನ್ ಬೇಕು ಅದೆಲ್ಲ ನಾವ್ ಅಲ್ಲಿ ಸಿಗಲ್ಲ ಅಂತ ಗೊತ್ತಿದ್ದು ತಗೊಂಡ್ ಹೋಗಿರ್ತೀವಲ್ವಾ. ಅದೇ ತರ ಅವ್ರುನು ಅವ್ರವ್ರ ಮಕ್ಳಿಗೆ ಏನೇನ್ ಬೇಕು, ಸ್ವೀಟ್ಸ್, ಸ್ನಾಕ್ಸ್, ಬಿಸ್ಕೆಟ್ಸ್, ಬ್ಲಾ 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 ಎಲ್ಲ ತಗೊಂಡ್ ಬಂದಿದ್ರು. ನಾವು ಅವಾಗ ಎಲ್ಲ ಚಿಕ್ಕ ಚಿಕ್ಕವರು. ಹಂಗೆ ಅವ್ರ ಮಕ್ಳಿಗೆ ತಗೊಂಡ್ ಬರೋರು ಮನೆಗಳಿಗೆ ಬರ್ಬೇಕಾದ್ರೆ ಆ ಮನೆ ಬಂದಿರೋ ಮನೆಗೂ ಸ್ವಲ್ಪ ಏನಾದ್ರು ತಗೊಂಡ್ ಬಂದಿರ್ತಾರೆ. ಹಂಗೆ ಯಾರಾದ್ರೂ ಇನ್ನೊಬ್ರು ಮನೆಗೆ ಹೋಗ್ಬೇಕಾದ್ರೆ ಹಂಗೆ ಹೋಗೋದು ನಮ್ ವಾಡಿಕೆ ಅಲ್ಲ. ಸೊ ಏನಾದ್ರು ತಗೊಂಡು ಹೋಗೋಣ ಅಂತ ಅನ್ಬಿಟ್ಟು ಅವರು ಯಾರ್ ಮನೆಗೆ ಹೋಗ್ತಿರ್ತಾರೆ ಅವ್ರಿಗೂ ಸಹ ಆ ಮನೆಗೂ ಸಹ ಏನಾದ್ರು ತಗೊಂಡ್ ಬರೋದು ವಾಡಿಕೆ ಅಲ್ವಾ, ಹಂಗೆ ತಂದಿರ್ತಾರೆ. ಸಮ್ ಬಿಸ್ಕೆಟ್ಸ್, ಮಿಕ್ಸ್ಚರ್ಸ್ ಆತರ ಏನಾದ್ರು ತಂದಿದ್ದಾಗ ಆಗ ಅಲ್ಲಿ ಒಂದು ಮ್ಯಾಜಿಕಲ್ ಮೂಮೆಂಟ್ ಆಯ್ತು. ಅವತ್ತಿನ ದಿನ ಏನಾಯ್ತು ಅಂತ ಅಂದ್ರೆ, ಲೈಕ್ ಎಲ್ಲರೂ ಈವ್ನಿಂಗ್ ಆಟಾಡಿ ಸುಸ್ತಾಗಿ ಸ್ವಲ್ಪ ಸ್ನಾಕ್ಸ್ ಏನಾದ್ರು ತಿನ್ಬೇಕು ಅಂತ ಅನ್ನಿಸ್ದಾಗ ಅವರೆಲ್ಲ ಅವ್ರವ್ರ ಮನೆಯಿಂದ ಏನು ಊರಿಂದ ಅವ್ರ ಅಮ್ಮಂದಿರು ತಂದಿದ್ರು ಅದನ್ನೆಲ್ಲ ಇಸ್ಕೊಂಡ್ ತಿಂದ್ರು. ಸೊ ನಾನು ಅಮ್ಮ ಕೇಳ್ದೆ, ಅಮ್ಮ ಏನಿದೆ ಕೊಡಿ, ಹೊಟ್ಟೆ ಹಸ್ವಾಗ್ತಿದೆ, ಹಂಗೇನೋ ನಾನು ನನ್ನ ತಮ್ಮ ಕೇಳಿದ್ವಿ. ಸೊ ಬಟ್ ಅದು ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಖಾಲಿ ಆದಾಗ ಒಂದೇ ಒಂದು ಡಾರ್ಕ್ ಫ್ಯಾಂಟಸಿ ಚಾಕೋಫಿಲ್ ಇದೆಯಲ್ಲ, ಅದು ಅವಾಗಿನೂ ಬಂದಿತ್ತು. ಸಖತ್ ಟ್ರೆಂಡಿಂಗ್ ಅಲ್ಲಿತ್ತು ಬಿಸ್ಕೆಟ್ ಡಾರ್ಕ್ ಫ್ಯಾಂಟಸಿ ಅಂದಿದ್ದು. ಸೊ ಅದು ಒಂದೇ ಒಂದಿದೆ. 1 ಬಾಕ್ಸ್ ಅಲ್ಲಿ 6 ಪ್ಯಾಕ್ಸ್ ಇರುತ್ತೆ, ಸ್ಯಾಚೆಟ್ ಇರುತ್ತಲ್ವಾ. ಸೊ ಅದು ಎಲ್ಲ ಬಾಕ್ಸ್ ಅಲ್ಲಿ ಇರೋದು ಪೂರ್ತಿ ಖಾಲಿ ಆಗಿ ಹೋಗ್ಬಿಟ್ಟಿದೆ. ಒಂದೇ ಒಂದ್ ಸ್ಯಾಚೆಟ್ ಇದೆ. ನನ್ಗೂ ಬೇಕು, ನನ್ನ ತಮ್ಮಂಗೂ ಬೇಕು ಇವಾಗ. ಸೊ ನಾನು ಏನ್ ಮಾಡ್ಬೇಕು, ಆಮೇಲೆ ನನ್ನ ಕಸಿನ್ಸಿಗೂ ಬೇಕು. ಒಂದ್ರಲ್ಲೇನೆ ಇಷ್ಟಿಷ್ಟೇ ಪೀಸ್ ಮಾಡಿ ಶೇರ್ ಮಾಡ್ಕೊಂಡು ತಿಂದಿದ್ದೀವಿ. ಬಟ್ ಅದು ಫಸ್ಟ್ ಟೈಮ್ ನಾನ್ ಟೇಸ್ಟ್ ಮಾಡಿದ್ದು ಗುರು, ಏನ್ ಸಖತ್ತಾಗಿತ್ತು. ಯಾವ್ದೇ ಮಕ್ಳಿಗಾದ್ರೂ ಇನ್ನೊಂದ್ ಬೇಕು, ಇನ್ನೊಂದ್ ಇರ್ಬೇಕಿತ್ತು. ತಿನ್ಬೇಕು ಅಂತ ಆಸೆ ಆಗತ್ತಲ್ವಾ ಚೈಲ್ಡ್ಹುಡ್ ಡೇಸ್ ಅಲ್ಲಿ. ಬಟ್ ಇಲ್ಲ, ತಿನ್ನಕ್ಕೆ ಒಂದೇ ಇರೋದು. ಒಂದನ್ನೇ 3-4 ಜನ ಇಷ್ಟಿಷ್ಟೇ ಪೀಸ್ ಮಾಡ್ಕೊಂಡು ತಿಂದಿದ್ದೀವಿ. ಸೊ ತಿಂದಾದ್ಮೇಲೆ ಯೂಶಲಿ ಅಪ್ಪಂದಿರು ಡ್ಯೂಟಿಗೆ ಹೋಗಿ ಮನೆಗ್ ಬರ್ಬೇಕಾದ್ರೆ ಮಕ್ಳಿಗೆ ಏನಾದ್ರು ಕೈಯಲ್ಲಿ ಇಟ್ಕೊಬಿಡ್ತಾರಲ್ವಾ ಸ್ನಾಕ್ಸ್, ತಿಂಡಿಗಳನ್ನ. ಅದೇ ತರ ನಮ್ಮ ಅಪ್ಪನ ಬಂದು ಗಾಡಿನ ನಿಲ್ಸಿ, 2 ವೀಲರ್ ಗಾಡಿನ ನಿಲ್ಸಿ ಡಿಕ್ಕಿ ಓಪನ್ ಮಾಡಿ ಆ ಕವರ್ ಎತ್ಕೊಂಡು ಒಳಗ್ ಬಂದ್ರು. ಸೊ ನಾನು ನನ್ನ ತಮ್ಮ ಏನ್ ಮಾಡಿದ್ವಿ, ಕವರ್ನ ಇಸ್ಕೊಂಡ್, ಈಗ ಮಕ್ಳಿಗೆ ತಿಂಡಿನೇ ಲೈಕ್ ಕೈನೇ ನೋಡೋದಲ್ವಾ ಬಂದಿದ ತಕ್ಷಣ. ಸೊ ಅವಾಗ ಕವರ್ ತಗೊಂಡ್ ನೋಡಿದ್ರೆ ಶಾಕ್ ಫುಲ್. ಗುರು ಏನಿದು, ನಾವು ಆಸೆ ಪಟ್ಟು ನಿರಾಶೆ ಆಗಿತ್ತು. ಇಷ್ಟಿತ್ತಲ್ಲ, ತುಂಬಾ ಚೆನ್ನಾಗಿತ್ತು, ಇನ್ನೊಂದ್ ಸ್ವಲ್ಪ ಬೇಕಿತ್ತಲ್ವಾ ಅಂತ ಅನ್ಕೊಂಡ್ ತಿಂದಂಗೆ ನಮ್ಮ ಅಪ್ಪ ತಂದ್ರು ಹೊಸ ಪ್ಯಾಕ್. ಎಷ್ಟು ಅಂದ್ರೆ ಮೈಂಡ್ ಫುಲ್ ಬ್ಲಾಂಕ್. ಅದ್ರ ಜೊತೆಗೆ ಖುಷಿ ಹೇಳ್ಕೊಳಕ್ ಆಗ್ದಿರೋ ಅಷ್ಟು ಖುಷಿ. ಅಷ್ಟು ತಿನ್ನೋಣ ತಂದ್ಬಿಟ್ಟಿದಾರಲ್ಲ ಪಪ್ಪಂಗೆ ಹೆಂಗ್ ಗೊತ್ತಾಯ್ತು ನಮಗಿದ್ ಬೇಕು ಇತ್ತು ಅಂತ ಅನ್ಬಿಟ್ಟು. ಆಕ್ಚುಲಿ ನಾವು ಅವತ್ ಯಾವಾಗ್ಲೂ ಏನ್ ಬೇಕು ಅಂತ ಕೇಳೋರು ನಮ್ಮಪ್ಪ. ಮನೆಗ್ ಬರಕ್ ಮುಂಚೆ ಏನ್ ತಗೊಂಡ್ ಬರ್ಲಿ ತಿನ್ನಕ್ಕೆ ಅಂತ ಕೇಳೋರು. ಅವತ್ತೇ ಕೇಳಿರ್ಲಿಲ್ಲ. ಪಪ್ಪ ಇವತ್ ಫೋನು ಮಾಡಿ ಕೇಳಲಿಲ್ವಲ್ಲ ಏನ್ ಬೇಕು ಅಂತ. ಅದು ಕೂಡ ಸ್ವಲ್ಪ ಬೇಜಾರಾಗಿತ್ತು. ತಂದಿ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಬಾಕ್ಸ್ ನೋಡ್ತಿದ್ದಂಗೆ ಇಟ್ ವಾಸ್ ಲೈಕ್ ಮಿರಾಕಲ್. ಪಪ್ಪಂಗೆ ಹೆಂಗ್ ಗೊತ್ತಾಯ್ತು ನಮಗ್ ಇದೇ ಬೇಕಿತ್ತು ಅಂತ ಅನ್ಬಿಟ್ಟು ನಮ್ ದುಃಖ ಎಲ್ಲ ಹೋಗಿ
ಹೆಂಗ್ ತಿಂದಿದೀವಿ ಅದನ್ನ ಅಂದ್ರೆ ನಿಜವಾಗ್ಲೂ ಆ ಸಂತೋಷ, ಆ ಆ ಗಳಿಗೆ ಇದೆಯಲ್ಲ, ದಟ್ ವಾಸ್ ಮೈ ಮ್ಯಾಜಿಕಲ್ ಮೂಮೆಂಟ್ ವಿತ್ ಮೈ ಪಪ್ಪ. ದಟ್ ವಾಸ್ ದ ಫಸ್ಟ್ ಮ್ಯಾಜಿಕಲ್ ಮೂಮೆಂಟ್. ಅವತ್ತು ನನಗ್ ರಿಯಲೈಸ್ ಆಯ್ತು ಮಕ್ಳಿಗೆ ಏನೇನ್ ಬೇಕು ಅಂತ ಅಪ್ಪ ಅಮ್ಮಂಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಅಂತ. ಸೊ ಅವತ್ತಿನ ದಿನ ನಮ್ಮ ಅಪ್ಪ ನನಗೆ ಇಲ್ಲಿದ್ರು. ಸೊ ಅವತ್ತಿಂದು ಅವತ್ತಿನ ಡೇ ಬಗ್ಗೆ ಮಾತಾಡಕ್ಕೆ ಇನ್ನೂ ವರ್ಡ್ಸೇ ಗೊತ್ತಾಗ್ತಿಲ್ಲ ನನಗೆ. ಅಷ್ಟು ಖುಷಿಯಾಗಿದ್ವಿ ನಾನಂತೂ. ಅದ್ ನನ್ ತಮ್ಮ ಹೆಂಗೋ ಗೊತ್ತಿಲ್ಲ, ಬಟ್ ನಾನಂತೂ ಅವತ್ತು ಸಿಕ್ಕಾಪಟ್ಟೆ ಎಮೋಷನಲ್ ಆಗೋಗ್ಬಿಟ್ಟೆ. ನೈಟ್ ಎಲ್ಲ ಯೋಚನೆ ಮಾಡಿದೆ, ಪಪ್ಪಂಗ್ ಹೆಂಗ್ ಗೊತ್ತಾಯ್ತು ನಮಗೇನ್ ಬೇಕು ಅಂತ. ಆಮೇಲೆ ಪಪ್ಪಂಗ್ ಹೋಗಿ ಹೇಳ್ದೆ ನಾನು, ಪಪ್ಪ ನಮಗ್ ಇದ್ ಬೇಕು ಅನ್ನಿಸ್ತಿತ್ತು ಪಪ್ಪ, ಹಿಂಗೆ ಇವರೆಲ್ಲ ತಂದಿದ್ರು, ಎಲ್ಲಾರು ತಿಂದು ಖಾಲಿ ಆಗೋಗ್ಬಿಟ್ಟಿತ್ತು, ನಮಗ್ ಇನ್ನೊಂದ್ ಸ್ವಲ್ಪ ಬೇಕಾಗಿತ್ತು, ನೀವ್ ತಂದಿದ್ ನೋಡ್ ನನಗ್ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಿದ್ದಂಗೆ ನಮ್ಮ ಅಪ್ಪ ಹೇಳಿದ್ರು, ಲೈಕ್ ಮಕ್ಳಿಗೆ ಏನ್ ಬೇಕು ಅಂತ ನನಗ್ ಗೊತ್ತಾಗುತ್ತೆ ನೋಡ್ದಾ ಹೆಂಗ್ ತಂದಿದ್ದೀನಿ ನಾನು ಅಂತ ಅವರು ಖುಷಿಯಾಗಿ ಹೇಳಿದ್ರು. ಸೊ ಆ ಹ್ಯಾಪಿ ಮೂಮೆಂಟ್, ಮ್ಯಾಜಿಕಲ್ ಮೂಮೆಂಟ್ ಇದೆಯಲ್ಲ, ನಾನು ಯಾವಾಗ್ಲೂ ಚೆರಿಷ್ ಮಾಡ್ತೀನಿ. ಅದು ಒಂಥರ ನನಗೆ ಯಾವತ್ತು ಮರಿದಿರೋ ಅಂತಹ, ನನ್ನ ಲೈಫ್ ಲಾಂಗ್ ನೆನ್ಪಿಟ್ಕೊಂಡು ಚೆರಿಷ್ ಮಾಡಿ ಯಾವತ್ತು ಮರಿದಿರೋ ಅಂತಹ ಒಂದು ಸ್ಮಾಲ್ ಇನ್ಸಿಡೆಂಟ್ ಅದು. ಹೀಗೆ ನಿಮ್ಮ ಲೈಫಲ್ಲಿ ಏನಾದ್ರು ನಿಮ್ ಮಾಮ್ ಜೊತೆ ಅಥವಾ ಡ್ಯಾಡ್ ಜೊತೆ ಏನಾದ್ರು ಈ ತರ ಚೆರಿಷಬಲ್ ಮೂಮೆಂಟ್ಸ್ ಆಗಿತ್ತು ಅಂತಂದ್ರೆ ನೀವು ನನ್ ಜೊತೆ ಶೇರ್ ಮಾಡ್ಕೊಬಹುದು. ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಹೀಗೆ ಕೆಲವೊಂದು ಇಂಪಾರ್ಟೆಂಟ್ ಎಮೋಷನಲ್ ಆಗಿ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗುವಂತಹ ವಿಷಯಗಳನ್ನ ತರ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಮ್ಮನ ಜೊತೆ ಮಾಮ್ ಅನ್ನಕ್ಕಿನ್ನ ಅಮ್ಮ ಅನ್ನೋದೇ ಒಂದು ಏನು ಲೈಕ್ ಎಮೋಷನಲ್ ಟಚಿಂಗ್ ವರ್ಡ್ ಅಂತ ಹೇಳ್ಬೋದು. ಸೊ ಅಮ್ಮನ ಜೊತೆ ಇರುವಂತ ಮ್ಯಾಜಿಕಲ್ ಮೂಮೆಂಟ್ಸ್ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಎವ್ರಿವನ್. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಓಕೆನಾ?